ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನನಗೆ ಆಯಿಲ್ ಮಸಾಜ್ ಇತ್ತು, ಮನೆಗೆ ಕರೆಸ್ಕೊಂಡಿದ್ದೆ. ಸೊ ಬನ್ನಿ ಹೇಗಿರುತ್ತೆ ಅಂತ ಸ್ಟಾರ್ಟ್ ಮಾಡೋಣ. ನಾನು ಆಯಿಲ್ ಮಸಾಜ್ ಎಲ್ಲ ನಾನು Cloud9 ಹಾಸ್ಪಿಟಲಿಂದನೇ ಬುಕ್ ಮಾಡ್ಕೊಂಡಿದ್ದೆ. ಅವ್ರ ಮನೆಗೆ ಬಂದುಬಿಟ್ಟು ಮಾಡ್ತಾರೆ. ಅವರು 3 ಸೆಷನ್ಗೆ 5000 ರುಪೀಸ್ ಚಾರ್ಜ್ ಮಾಡ್ತಾರೆ. ಚೆನ್ನಾಗಿರುತ್ತೆ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಿನ ತೊಗೋಬೇಕು ಅಂತ ನನಗನ್ನಿಸ್ತಾ ಇದೆ. ನೋಡಬೇಕು, ಅಂದರೆ ಬೇರೆ ಯಾವ್ದಾದ್ರು ಆಯುರ್ವೇದಿಕ್ ಸೆಂಟರ್ ಇರುತ್ತಲ್ಲ ಅಲ್ಲಿ, ಅಥವಾ ನಮ್ಮನೆ ಹತ್ರನೇ ನೋಡಿದ್ದೀನಿ ಒಂದು, ಅಲ್ಲಿ ಯಾವ್ದಾದ್ರು ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರಿಲ್ಯಾಕ್ಸ್ ಆದರೂ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಕೂತ್ಕೊಂಡಿರ್ತೀವಿ, ಇಲ್ಲ ಮಲ್ಕೊಂಡಿರ್ತೀವಿ, ರೂಮಲ್ಲೇ ಇರೋದ್ರಿಂದ ಬಾಡಿ ಎಲ್ಲ ಇಟ್ಕೊಂಡಂಗೆ ಆಗಿದೆ. ನನಗೂ ಒಂದು ಸ್ವಲ್ಪ ಆಚೆ ಎಲ್ಲೂ ಓಡಾಡಲ್ವಲ್ಲ, ಅಂದರೆ ಆಚೆ ಅಂದರೆ ಮನೆ ಒಳಗೂ ಜಾಸ್ತಿ ಏನು ಕೆಲಸ ಅಥವಾ ಏನು ಓಡಾಟ ಇಲ್ವಲ್ಲ, ಬಾಡಿಗೆ ಅಷ್ಟೊಂದು ಕೆಲಸ ಇಲ್ಲ. ಹಾಗಾಗಿ ಏನಾಗ್ತಿದೆ, ಮೈಯೆಲ್ಲ ಇಟ್ಕೊಂಡಂಗೆ ಆಗ್ಬಿಟ್ಟಿದೆ. ನನಗಂತೂ ನಾನು ರೆಗ್ಯುಲರ್ ಡೇ ಯಾವಾಗ ಸ್ಟಾರ್ಟ್ ಮಾಡ್ತೀನಪ್ಪ ಅನ್ನೋ ಥರ ಫೀಲಿಂಗು ನನಗೆ. ಯಾಕೆಂದರೆ ಯೂಶ್ವಲಿ ರೂಮಲ್ಲೇ ಒಂದೇ ಕಡೆ ಕೂತ್ಕೊಂಡು ಅಥವಾ ಒಂದೇ ಕಡೆ ನಾವು ಹಂಗೆ ಇದ್ಬಿಡ್ತೀವಿ ಅಂದರೆ ಅದು ಅಷ್ಟೊಂದು ತೊಗೊಳ್ಳಲ್ಲ ಬಾಡಿ. ಆ್ಯಕ್ಟಿವ್ ಆಗಿರೋರಿಗೆ ಯಾವಾಗ್ಲೂ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಒಂದೇ ಕಡೆ ಕೂತ್ಕೊಂಡು ಕೈ ಕಾಲೆಲ್ಲ ಹಿಡ್ಕೊಂಡಂಗೆ ಆಗಿದೆ ನಿಜವಾಗ್ಲೂ ನನಗಂತೂ. ಬಟ್ ತುಂಬ ಹಂಗಂತ ಓಡಾಡೋಣ ಎಲ್ಲಾದರೂ ಅಂತ ಓಡಾಡೋಕ್ಕೆ ಹೋದಾಗ ಮತ್ತೆ ಸೊಂಟ ನೋವೆಲ್ಲ ಬರ್ಬೋದು ಫ್ಯೂಚರಲ್ಲಲ್ವಾ, ಹಾಗೂ ಆಗುತ್ತೆ. ಸೊ ಈಗ ಒಂದು ಸ್ವಲ್ಪ ಈ ಥರ ರೆಸ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ರೆಸ್ಟಿಂಗ್ ಅಷ್ಟೇ. ನಾನು ಯಾವಾಗ್ಲೂ ರೂಮಲ್ಲೇ ಇರ್ತೀನಿ. ಮತ್ತು ನಿಮಗೆ ಯಾರಾದರೂ ಮನೆಯಲ್ಲಿ ಆಯಿಲ್ ಮಸಾಜ್ ಎಲ್ಲ ಮಾಡಿ ಕೊಡೋರು ನಿಮಗೆ ಇದ್ದರೆ ಖಂಡಿತ ನೀವು ಬಾಣತಿಯಾಗಿದ್ದರೆ ಮಾಡಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಓರಲ್ ಬಾಡಿಗಾಗಲಿ. ತುಂಬ ಅಂದರೆ ತುಂಬ ನಿಮ್ಮ ಮೆಂಟಲ್ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಸೊ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡೋದ್ರಿಂದ ನಿಮಗೂ ಒಂಥರ ರಿಲ್ಯಾಕ್ಸು, ಬಾಡಿನೂ ಚೆನ್ನಾಗಿರುತ್ತೆ. ಮತ್ತು ಟೇಕ್ ಯೋರ್ ಓನ್ ಟೈಮ್. ನಿಮ್ಗೇನಂದರೆ ಎಲ್ಲನೂ ಬ್ಯಾಕ್ ಟು ಬ್ಯಾಕ್ ಎಲ್ಲ ಆಗಿಬಿಡ್ಬೇಕು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಬಿಡಿ. ಬಾಣತನದಲ್ಲಿ ಏನೇ ಕೆಲಸ ಆದರೂ ಅಷ್ಟೇ, ನಿಧಾನಕ್ಕೆ ಸ್ಟಾರ್ಟ್ ಯುವರ್ ಡೇ ವೆರಿ ಸ್ಲೋಲಿ. ನಿಧಾನಕ್ಕೆ ಶುರು ಮಾಡ್ಕೊಳ್ಳಿ ದಿನಾನ. ಆಮೇಲೆ ಎಲ್ಲನೂ ಅಷ್ಟೇ ಒಂಥರ ಸೋಬರಾಗಿರಲಿ. ಎಲ್ಲ ಏನು ಟೆನ್ಷನ್ ಜಾಸ್ತಿ ಮಾಡ್ಕೊಬೇಡಿ, ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಆರಾಮಾಗೆ ರಿಲ್ಯಾಕ್ಸ್ಡಾಗಿ ಸ್ಟಾರ್ಟ್ ಮಾಡಬೇಕು, ರಿಲ್ಯಾಕ್ಸ್ಡಾಗಿ ಎಂಡ್ ಆಗಬೇಕು ದಿನ ನಿಮಗೆ. ಯಾಕಂದರೆ ಎಷ್ಟು ಸೆನ್ಸಿಬಲ್ ಆಗಿರ್ತೀವಿ ಅನ್ನೋ ಒಂಚೂರು ಏನಾದ್ರು ಮಾತಾಡಿದ್ರೂ ಹಂಗೆ ಒಂಥರ ಬೇಜಾರಾಗ್ಬಿಡೋದು, ಅಳು ಬರೋದು, ಹಂಗೆಲ್ಲ ಆಗ್ಬಿಡುತ್ತೆ. ಅದೇನೋ ಗೊತ್ತಿಲ್ಲ, ಎಲ್ರಿಗೂ ಹಂಗೆ ಅನ್ಸುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ನನಗಂತೂ ಆ ಥರ ಫೀಲ್ ಆಗುತ್ತೆ. ನನಗೆ ಬಾಡಿ ತುಂಬ ಸೆನ್ಸಿಟಿವ್ ಆಗಿದೆ. ಈ ಪ್ರೆಗ್ನೆನ್ಸಿಯಲ್ಲಿ ತುಂಬ ಸೆನ್ಸಿಟಿವ್ ಆಗಿದೆ ನನ್ನ ಬಾಡಿ ಅಂತೂ. ಇವಾಗ ನೋಡಿ ಪಾಪುದು ಬಟ್ಟೆ ಎಲ್ಲ ಇದ್ರೊಳಗೆ ಇಟ್ಟಿದ್ದೀವಿ. ಇದ್ರದ್ದೇನಾರು ಲಿಂಕ್ ಬೇಕು ಅಂದರೆ ನಾನು ಎಲ್ಲ ಲಿಂಕ್ಗಳು, ನನ್ನ ಪಾಪುಗೆ ಯೂಸ್ ಮಾಡೋವಂಥ ಎಲ್ಲ ವಸ್ತುಗಳು, ನಾನು ಯೂಸ್ ಮಾಡೋವಂಥ ವಸ್ತುಗಳು ಪ್ರತಿಯೊಂದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಇದು ಮಾಡ್ತಾಯಿರ್ತೀನಿ, ಲಿಂಕ್ ಹಾಕ್ತಾಯಿರ್ತೀನಿ ಆಯಿತಾ. ವೀಡಿಯೋ ಮಾಡಿ ಲಿಂಕ್ ಹಾಕ್ತಾಯಿರ್ತೀನಿ. ನಿಮಗೆ ಬೇಕು ಅಂತ ಹೇಳಿದರೆ ನೀವು ಅಲ್ಲಿ ನನ್ನ ಫಾಲೋ ಮಾಡಿಕೊಂಡು ನೀವು ಲಿಂಕ್ ಅಂತ ಕಾಮೆಂಟ್ ಮಾಡಿ. ಆ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವುದೋ ವೀಡಿಯೋಸ್ಗಳನ್ನ ಹಾಕ್ತಿದ್ದೀನಿ, ಯಾವ ಥರ ಲಿಂಕ್ನ ಅಟ್ಯಾಚ್ ಮಾಡಿದ್ದೀನಿ ಅಂತ. ಇಲ್ಲಿ ನನಗೆ ಒಂದೊಂದ್ರದ್ದೇ ಸಿಂಗಲ್ ಪ್ರಾಡಕ್ಟ್ನ ಲಿಂಕು ಅಟ್ಯಾಚ್ ಮಾಡೋಕ್ಕೆ ನನಗೆ ಕಷ್ಟ. ಓಕೆನಾ. ಕೆಲವೊಂದು ಲಿಂಕು ಅಕ್ಸೆಪ್ಟ್ ಮಾಡುತ್ತೆ, ಕೆಲವೊಂದು ಲಿಂಕ್ ಅಕ್ಸೆಪ್ಟ್ ಮಾಡಲ್ಲ ಇಲ್ಲಿ. ಹಾಗಾಗಿ ಇವಾಗ ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಈ ರೀತಿ ಬೆಲ್ಟ್ ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಇದೇನು ಹೊಟ್ಟೆ ಕಮ್ಮಿ ಆಗೋಕ್ಕಲ್ಲ, ಓಕೆ. ನೀವು ಹೊಟ್ಟೆ ಕಡಿಮೆ ಆಗೋಕ್ಕೆ ಬಟ್ಟೆ ಚೆನ್ನಾಗಿ ಕಟ್ಕೋಬೇಕು ಅಂತ ಹೇಳ್ತಾರೆ. ನಾನು ನೋಡಿದ್ದೀನಿ ಕೆಲವೊಬ್ಬರು ಹೊಟ್ಟೆ ಫುಲ್ ಫ್ಲ್ಯಾಟ್ ಆಗುತ್ತೆ ಬಟ್ಟೆ ಕಟ್ಟಿದ್ರೆ, ಬೆಲ್ಟಿಂದ ಹೋಗಲ್ಲ ಅದು. ಅದೇನು ಅಂತ ಗೊತ್ತಿಲ್ಲ. ಬಿಕಾಸ್ ಬೆಲ್ಟಲ್ಲಿ ನಾವು ಅಷ್ಟೊಂದು ಪ್ರೆಷರ್ ಕೊಡೋಲ್ಲ, ಬಟ್ ಬಟ್ಟೆ ಹಾಗಲ್ಲ, ತುಂಬ ಅದು ಹಂಗೇ ಇರುತ್ತೆ, ಎಕ್ಸ್ಪೆಂಡ್ ಆಗೋಲ್ಲ ಅಲ್ವಾ. ಹಾಗಾಗಿ ಹೊಟ್ಟೆ ಕಟ್ಟೋದು ಒಂದು ಸ್ವಲ್ಪ ನಾರ್ಮಲ್ ಡೆಲಿವರಿ ಅವ್ರಿಗೆ ಈಸಿ ಆಯಿತಾ. ಬಟ್ ಈ ಸಿ ಸೆಕ್ಷನ್ ಆದವರಿಗೆ ಒಂಚೂರು ಕಷ್ಟ ಆಗುತ್ತೆ. ಮತ್ತು ನೀವು ಅವ್ರಿಗೆ ಹಂಗೆ ಕಟ್ಕೊಂಡಿದ್ದಾರೆ, ನಾನು ಹಿಂಗೆ ಕಟ್ಕೊತೀನಿ ಅಂತ ಕಟ್ಕೊಂಬಿಟ್ಬಿಡ್ಬಿಡಿ. ಯಾರು ಸಿ ಸೆಕ್ಷನ್ ಆಗಿದೆ ಅವರಿಗೆ ತುಂಬ ಕೇರ್ಫುಲ್ಲಾಗಿರಿ. ಅಷ್ಟು ಈಸಿ ಅಲ್ಲ ಸಿ ಸೆಕ್ಷನ್ ಆದವರು ಬಟ್ಟೆ ಆಗಲಿ ಬೆಲ್ಟ್ ಆಗಲಿ ಹಾಕ್ಕೊಳ್ಳೋದು ಅಷ್ಟು ಈಸಿ ಇಲ್ಲ. ಪೇಯ್ನ್ ಆಗುತ್ತೆ, ಸ್ಟಿಚಸ್ ಹತ್ರ ತುಂಬ ಪೇಯ್ನ್ ಆಗುತ್ತೆ. ಸಮ್ಟೈಮ್ಸ್ ಅದು ಓಪನ್ ಆದರೂ ಆಗ್ಬಿಡುತ್ತೆ, ಹೇಳೋಕ್ಕಾಗೋದಿಲ್ಲ. ನಾನು ಅದಕ್ಕೇ ಅದನ್ನು ಡಿವೈಡ್ ಮಾಡಿಬಿಟ್ಟಿದ್ದೀನಿ. ಡಿವೈಡ್ ಮಾಡಿಕೊಂಡು ನನಗೆ ಎಷ್ಟು ಪೋರ್ಷನ್ ಬೇಕೋ ಅಷ್ಟು ಪೋರ್ಷನ್ನ ಮಾತ್ರ ನಾನು ತೊಗೊಂಡು ಬೆಲ್ಟಲ್ಲಿ
ಅದನ್ನು ಹಾಕೋತಾ ಇದ್ದೀನಿ. ಅಂದರೆ ಸ್ವಲ್ಪ ಇದು ನಮ್ಮ ಬ್ಯಾಕ್ ಬೋನ್ಗೆ ಸಪೋರ್ಟ್ ಕೊಡುತ್ತೆ ಚೆನ್ನಾಗೆ. ಹಂಗಾಗಿ ನಾನು ಬೆಲ್ಟ್ ಯೂಸ್ ಮಾಡ್ತೀನಿ. ಅದರದ್ದು ಲಿಂಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಯೂಶ್ವಲಿ ಬೇಬಿ ಎಸೆನ್ಷಿಯಲ್ ಏನೇನಿರುತ್ತೆ ಅದನ್ನೆಲ್ಲ ನಾನು ಈ ರೀತಿ ಜೋಡಿಸಿಟ್ಕೋತೀನಿ ಹತ್ತಿರಕ್ಕೆ ಇರೋ ಥರ. ಇದು ಸೂಸು ಮಾಡಿದಾಗ ಕೆಳಗಡೆ ಬೆಡ್ಡೆಲ್ಲ ಏನಾದರೂ ಒದ್ದೆ ಆಗಿಬಿಡತ್ತೆ ಅಂತ ಈ ಥರದ್ದು ಒಂದು ಶೀಟ್ ತರಿಸಿಟ್ಕೊಂಡಿದ್ದೀನಿ ಝೆಪ್ಟೋದಲ್ಲಿ. ಆವಾಗ ತುಂಬ ಸಮ್ಮರ್ ಇತ್ತು ನೋಡಿ. ಇವಾಗ ಒಂದು ವಾರದ ಹಿಂದೆ ಎಲ್ಲ ಸಿಕ್ಕಾಪಟ್ಟೆ ಸೆಕೆ ಬಿಸಿಲು ಎಲ್ಲ ಇತ್ತಲ್ವಾ. ಆವಾಗ ಅವ್ರಿಗೂ ನಾನು ಲಂಗೋಟಿ ಎಲ್ಲ ಯೂಸ್ ಮಾಡ್ತಾಯಿದ್ದೆ ಪಾಪುಗೆ. ಇವಾಗ ನಾನು ಫುಲ್ ಟೈಮ್ ಡೈಪರ್ ಅವಳಿಗೆ ಇವಾಗ ಹಾಕ್ತಾ ಇರೋದು. ಬಿಕಾಸ್ ತುಂಬ ಸರಿ ಸೂಸು ಮಾಡ್ತಾಳೆ. ಅವಳಿಗೆ ನಿದ್ದೆ ಡಿಸ್ಟರ್ಬ್ ಆಗ್ತಾಯಿದೆ, ಅವಳೇ ಮಲ್ಕೊಳಕ್ಕಾಗ್ತಾಯಿಲ್ಲ. ಪಟ್ಟಂತ ಎದ್ಬಿಡ್ತಾಳೆ. ಒಂಚೂರು ಸೂಸು ಮಾಡ್ಕೊಂಡಿದ ತಕ್ಷಣ ಪಟ್ಟಂತ ಎಚ್ಚರಿಕೆ ಮಾಡ್ಕೊಂಬಿಡ್ತಾಳೆ, ಅದೇನೋ ಗೊತ್ತಿಲ್ಲ. ಹಾಗಾಗಿ ನಾನು ಫುಲ್ ಟೈಮ್ ಡೈಪರ್ ಇವಾಗ. ಬೇಸಿಕಲಿ ಈ ಒಂದು ಪ್ಲೇಸ್ ಏನಿತ್ತಲ್ವ ಖಾಲಿ, ನಾನಿಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಇಟ್ಟಿದ್ದೀನಲ್ಲ, ತುಂಬ ಮೆಸಪ್ ಆಗ್ತಾಯಿತ್ತು. ಬಿಕಾಸ್ ಆ ಚಿಕ್ಕ ಟೇಬಲ್ ಮೇಲೆ ನಾನು ಎಲ್ಲದನ್ನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ, ಕಷ್ಟ ಆಗ್ತಾಯಿತ್ತು ಆಯಿತಾ. ಎಲ್ಲದನ್ನು ಅಲ್ಲೇ ಐಟಮ್ಸ್ ಇಟ್ಕೊಳ್ಳೋದು, ನನ್ನ ಕೆಟ್ಟಲು, ನನ್ನ ಬಿಸಿನೀರು, ನನ್ನದು ಸ್ಕಿನ್ ಕೇರ್ ಐಟಮ್ಸ್ಗಳು ಎಲ್ಲನೂ ಇಲ್ಲೇ ಇಟ್ಕೊಂಡು ನನಗೆ ಮ್ಯಾನೇಜ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಸುಮ್ಮನೆ ಸೋಮುಗೆ ಹೇಳಿದೆ, ಒಂದು ಸ್ವಲ್ಪ ಇಲ್ಲಿ ಕಷ್ಟ ಆಗ್ತಿದೆ, ಯಾವ್ದಾದ್ರು ಒಂದು ದೊಡ್ಡ ಟೇಬಲ್ ಇದ್ದರೆ ಚೆನ್ನಾಗಿರ್ತಿತ್ತು ಇಲ್ಲಿ ಅಂತ. ನನಗೆ ಬೇಸಿಕಲಿ ಏನು ಗೊತ್ತಾ, ಮನೆಗೆ ತುಂಬ ಐಟಮ್ಸ್ ತುಂಬೋದು ಇಷ್ಟನೇ ಆಗೋಲ್ಲ. ಆದರೆ ನಮ್ಮ ಮನೇಲಿ ಏನಾಗ್ತಿದೆ ಇವಾಗ ಅಂದರೆ, ಮನೆ ಚಿಕ್ಕದಾಗ್ತದೆ, ಐಟಮ್ಸ್ಗಳು ಜಾಸ್ತಿ ಆಗ್ತಾಯಿದೆ, ಹಂಗೆ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ನಾನು ಹೇಳಿದ್ದೀನಿ, ವಿ ಶುಡ್ ಸ್ಟಾಪ್ ಬೈಯಿಂಗ್ ನ್ಯೂ ಥಿಂಗ್ಸ್ ಫಾರ್ ದಿಸ್ ಹೌಸ್ ಅಂತ ನಾನು ಹೇಳಿದ್ದೀನಿ. ಏನಕ್ಕೆ ಅಂದರೆ ಒಂದು ಅಂತ ಎಷ್ಟು ಐಟಮ್ಸ್ಗಳನ್ನ ನಾವು ತುಂಬ್ತಾ ಇದ್ದೀವಿ ಅಂದರೆ, ಗಂಡ ಹೆಂಡ್ತಿ ಇಬ್ಬರು ಸೇರಿಕೊಂಡು ಅಷ್ಟಿಷ್ಟಲ್ಲ, ತುಂಬ ಕಂಜೆಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ. ನಾವು ಈ ಮನೆಗೆ ಬಂದಾಗ ಎಷ್ಟು ಜಾಗ ಇತ್ತು ಅಷ್ಟು ಜಾಗ ಇವಾಗ ನಮ್ಗೆ ಈ ಮನೇಲಿ ಇಲ್ಲ, ಓಕೆನಾ. ಆ ಥರ ಆಗಿದೆ. ಮತ್ತು ಒಂದು ಪುಟಾಣಿದ ವಾಷಿಂಗ್ ಮಷಿನ್ನ ತರಿಸ್ಕೊಂಡಿದ್ವಿ. ಇದು ಪಾಪದು ಲಂಗೋಟಿ ಎಲ್ಲ ತೊಳೆದಾಕಕ್ಕೆ ಅಂತ ತರಿಸ್ಕೊಂಡಿದ್ದು. ಪಾಪು ಲಂಗೋಟಿ ಬಟ್ಟೆಗಳು ಒಗ್ಯೋಕ್ಕೆ ಸೋಮು ಒಂದು ಮಿನಿ ವಾಷಿಂಗ್ ಮಿಷಿನ್ ಆರ್ಡ್ರ್ ಮಾಡಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ, ಲುಕ್ಸ್ ಕ್ಯೂಟ್. ಬಟ್ ಹೆಂಗೆ ವರ್ಕ್ ಆಗುತ್ತೋ ಗೊತ್ತಿಲ್ಲ, ನೋಡಬೇಕು. ಒಣಗೈತಾ? ಇಲ್ಲ, ನೆಂದಿರೋದು. ಅದನ್ನೇ ಹಾಕಿ ಅದೇ ಡಿಟರ್ಜೆಂಟ್ ಹಚ್ಚಿದ್ದೀನಲ್ಲ, ಅದೇ ಅಲ್ಲಿ ಇದಲ್ಲ, ಅದೇ. ಇಲ್ಲ, ನೀರು ತುಂಬಿದಲ್ಲ ಹಂಗೆ ಸುರ್ಕೊಂಡು ಹೊರಟೋಗುತ್ತಲ್ಲ. ಹೌದಲ್ವಾ? ಇದಕ್ಕೆ ಅಲ್ಲಿದೆಯಲ್ಲ ಕೆಳಗಡೆ, ಅದಕ್ಕೆ ಅನ್ಸುತ್ತೆ ನೋಡಿ. ಅಲ್ಲಿ ಕೆಳಗಡೆ ಒಂದು ಅದ್ರ ಕೆಳಗಡೆ ಕೊಟ್ಟಿದ್ದಾರಲ್ಲ. ಹಾಂ ಅದಕ್ಕೆ ಇದು ಲಾಕ್ ಮಾಡೋಕ್ಕೆ ಆಗ್ತಿಲ್ಲ. ಅಲ್ಲ ರೀ, ಫಸ್ಟು ಅದಕ್ಕೆ ಫುಲ್ಲು ಹಾಕಬೇಕು, ಆಮೇಲೆ ನೀರು ಬಿಡೋದು, ಅಟ್ಯಾಚ್ ಮಾಡಿಬಿಟ್ಟು. ಕರೆಕ್ಟಪ್ಪ, ಇದು ಇಷ್ಟೇ ಅನಿಸುತ್ತೆ. ಅಷ್ಟೇ ಅದು. ಆಚೆ ಬರ್ತಿತ್ತು. ನೀರು ತುಂಬ ಆದ್ಮೇಲೆ ಇವಾಗ ನೀರು ಖಾಲಿ ಮಾಡಕ್ ಬಿಡ್ತೀವಲ್ಲ, ಗೊತ್ತಾಯ್ತು. ಬಟ್ ಆನ್ಲೈನಲ್ಲಿ ಬೇರೆ ಥರ ಸೋಡ್ತೀನಲ್ಲ.
ಡ್ರೈನು ಮಾಡ್ಬೋದು. ನೋಡೋಣ ವರ್ಕ್ ಆಗತ್ತಾ. ಸಾಕ್ಬಿಡಿ. ಓ ಅದ್ರೊಳಗೆ ಹಾಕದಾ? ಮೋಸ್ಟ್ಲಿ ಇದ್ರೊಳಗೆ ಹಾಕ್ಬೇಕು ಅನ್ಸುತ್ತೆ. ಅದ್ರೊಳಗೆ ಎಷ್ಟು ಆಚೆ ಹಾಕದ್ ಅನ್ಸುತ್ತೆ. ಎಷ್ಟು ರೊಟೇಟ್ ಸಾಕತ್ತೆ? 3 ಹಾಕಿರೋದು ನೀವು. ಅದು ರೊಟೇಟ್ ಆಗೋದು ಅದ್ರೊಳಗಲ್ಲ, ಆಚೆಗಡೆ ಹಾಕ್ಬೇಕು. ಅದ್ರೊಳಗೆ ಹಾಕ್ಬಿಡ್ರಿ, ಹೊರಗೆ ಹಾಕ್ರಿ. ಒಳಗೆ ಹಾಕೋದಲ್ಲ ಅದು. ಮತ್ತೆ ಒಳಗಡೆ ಏನು ಹಾಕೋದು? ಒಳಗಡೆ ಏನು ಇಲ್ಲ, ರಿಂಗ್ ಅದ್ರ ರೊಟೇಟ್ ಆಗುತ್ತೆ ಅಷ್ಟೇ, ದಪ್ಪ ದಪ್ಪ ಅಂತ. ಒಳಗೆ ತಿರುಗ್ಲಿಲ್ವಾ? ತಿರುಗುತ್ತೆ. ಹ್ಮ್. ನಾನು ಹೇಳ್ತಿದ್ದೀನಿ ಅಂದ್ರೆ ಉಯ್ ತಡಿ, ಕರೆಕ್ಟಾಗಿ ಫಿಕ್ಸ್ ಆಗಿರಲಿಲ್ಲ. ಕೈ ಹುಷಾರು, ಕರೆಂಟ್ ಫಿಕ್ಸ್ ಮಾಡಿಲ್ಲ ಕರೆಕ್ಟಾಗಿ ಅದನ್ನ. ಒಳಗಡೆನೆ ಹಾಕ್ಬೇಕಪ್ಪ. ಆಯ್ತು, ಹಾಕ್ಲಾ? ಆನ್ ಮಾಡು. ಕೈ ಹತ್ರಿ, ನೀವು ದೂರ ಇಟ್ಕೊಂಡ್ರಿ. ಆನ್ ಮಾಡಿ. ಆನ್ ಮಾಡಿದ್ಯಾ? ಹಾ ಮಾಡಿ. ಲೈಟ್ ಆನ್ ಆಗಿದೆ ಅದ್ರದ್ದು. ಇಲ್ಲ, ಅದು ಲೂಸ್ ಕನೆಕ್ಟರ್ ಮೇಲೆ ಅದ್ರ. ಏನು ತಿರುಗಿಸ್ತೈತೆ. ನೀರು ಜಾಸ್ತಿ ಆಗಿದೆಯಾ? ಇನ್ನೂ ಜಾಸ್ತಿ ಹಾಕ್ಬೇಕು ಆ್ಯಕ್ಚುಲಿ ನೀರು. ಹೌದು, ಅದ್ರ ಒಂದು ತಡಿ ಚಳ ಬಿಡಿ ಹೇಳ್ತೀನಿ ಅಂತ. ಹಾರುತ್ತಂದ್ರೆ ಅದು ಜಾಸ್ತಿ ನೀರಿದ್ದಷ್ಟು ಅದು ಈಗ ಇದಾಗುತ್ತೆ. ಆಫ್ ಆಯ್ತು. ಏನಿದು? ಹಾ, ಅಮ್ಮ ಏನ್ ಮಿಷಿನ್? ಹಾರಾಯ್ತದ. ಅಯ್ಯೋ ಪಪ್ಪು ಅದಕ್ಕೆಲ್ಲ ಯಾರು ಹಾಕಿದ್ದು? ಕೆಮಿಕಲ್ ಪಪ್ಪು ಅದು. ಜಾಗ ಬಿಡು ಪಾಪ ಸ್ವಲ್ಪ. ಆ ಕಡೆ ಬಾ, ಕರೆಂಟ್ ಹೊಡಿತದೆ. ಅದೇನೋ ಫಿಕ್ಸ್ ಮಾಡಕ್ ಇರುತ್ತೆ ಸೋಮ, ಲಾಕಿಂಗ್ ಇರುತ್ತೆ ನೋಡಿ. ನೋಡಿ ಈ ಪಾಯಿಂಟ್ ಕೊಟ್ಟಿದಾರಲ್ವಾ, ಈ ಪಾಯಿಂಟ್ ಇದೆ. ಅದು ಹಾಕಕ್ ಮುಂಚೆ ರನ್ ಮಾಡ್ಬಿಡ್ಬೇಕು ನೀವು. ತುಂಬ ಪ್ರಯತ್ನದ ನಂತರ ಹೇಗೆ ಯೂಸ್ ಮಾಡಬೇಕಂತ ಗೊತ್ತಾಯಿತು. ಆ ಕ್ಯಾಪ್ನ ತೆಗೆದ್ಬಿಟ್ಟು ಬರೀ ಬಟ್ಟೆನ ಇದ್ರೊಳಗೆ ಹಾಕಬೇಕು. ಬಟ್ ನಿಜವಾಗ್ಲೂ ವರ್ತ್ ಫಾರ್ ಮನಿ ಅಂತ ನನಗೆ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಸಿಕ್ಕಾಪಟ್ಟೆ ನಾವು ಇವಾಗಲೂ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಒಳ್ಳೆ ಬೇಬಿ ಡಿಟರ್ಜೆಂಟ್ನ ಯೂಸ್ ಮಾಡಬೇಕು, ಅವಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಯೂಶ್ವಲಿ ಮದರ್ ಸ್ಪರ್ಶ್ನ ಯೂಸ್ ಮಾಡ್ತೀನಿ. ಇದ್ರ ಲಿಂಕು ಕೂಡ ಇನ್ಸ್ಟಾಗ್ರಾಮಲ್ಲಿದೆ, ನೀವು ಚೆಕ್ ಮಾಡ್ಬೋದು ಬೇಕಾದರೆ. ನಾನು ಅಲ್ಲಿ ಆ ಸ್ಪೇಸ್ಗೆ ಬೇರೆ ಏನಾದ್ರು ಬೇಕು ಅಂತ ಹೇಳಿದ ತಕ್ಷಣ ಸೋಮ ಗುಡು ಅಂತ ಐಕ್ಯಾಗಿ ಹೋಗಿ ಒಂದು ದೊಡ್ಡದು ಇದನ್ನೇ ತೊಗೊಂಡು ಬಂದರು. ನಿಮಗೆ ಬೇಕಾಗತ್ತೆ ಬಟ್ಟೆ, ಪಾಪು ಬಟ್ಟೆಗಳೆಲ್ಲ ಜೋಡಿಸಿಟ್ಕೊ ಅಂತ ಹೇಳಿಬಿಟ್ಟು. ನೋಡಿ, ಹೆಣ್ಮಕ್ಳು ಮನೇಲಿದ್ದರೆ ನಮ್ಗೆ ಈ ಥರನೇ, ನಮಗೆ ಜಾಗನೇ ಸಾಲಲ್ಲ. ಎಲ್ಲಿ ಬಟ್ಟೆಗಳು ನೀವು ಎಷ್ಟು ತೊಗೊಂಡು ಬಂದ್ರೂ. ಇವಾಗ ನೋಡಿ, ಈಗ ಒಂದು ಫುಲ್ಲು ದೊಡ್ಡ ಗೋಡ್ರೇಜ್ ನನ್ನ ಮಗಳಿಗೆ ನಾನು ಸ್ಪೆಸಿಫೈ ಮಾಡಿಟ್ಟಿದ್ದೀನಿ. ಅವಳು ದೊಡ್ಡ ಫ್ರಾಕ್ ಎಲ್ಲ ಇಡೋದಕ್ಕೆ. ಇವಾಗ ಇವಳಿಗೂ ಹಾಗೆ ಆಗುತ್ತೆ ಅಲ್ವಾ. ಹಾಗಾಗಿ ಈಗ ಸದ್ಯಕ್ಕೆ 2 ವರ್ಷದವರೆಗೂ ನಾನೇನು ದೊಡ್ಡ ಫ್ರಾಕು ಆ ಥರದ್ದೆಲ್ಲ ತೊಗೊಳ್ಳಲ್ಲ. ಈವನ್ ನನ್ನ ತಕ್ಷವಿಗೂ ನಾನೇನು ತೊಗೊಂಡಿಲ್ಲ. ಅವಳಿಗೆ ಬಂದಿರೋದು ಎಲ್ಲ ಗಿಫ್ಟ್ಗಳು ಜಾಸ್ತಿ. ಯಾರು ನನ್ನನ್ನು ನೋಡೋಕ್ಕೆ ಮಾತಾಡ್ಸೋಕ್ಕೆ ನಮ್ಮ ಮನೆಗೆ ಬಂದರು ಎಲ್ಲರೂ ಅವಳಿಗೆ ದೊಡ್ಡ ಚೆನ್ನಾಗಿರೋ ಫ್ರಾಕ್ಗಳು ಅವೆಲ್ಲ ಅವಳಿಗೆ ಗಿಫ್ಟ್ ತೊಗೊಂಡು ಬಂದಿರೋದೇ ಬಟ್ಟೆಗಳು ಅವಳ ಹತ್ರ ಜಾಸ್ತಿ ಇರೋದು. ಸೊ ಈ ಪಾಪುಗೆ ಇನ್ನು ನೆಕ್ಸ್ಟು 2 ವರ್ಷದವರೆಗೂ ನಾನೇನು ದೊಡ್ಡ ಬಟ್ಟೆಗಳು ತೊಗೊಂಡು ಬರಲ್ಲ. ಬಟ್ ರೆಗ್ಯುಲರ್ ಅಂತೂ ಇದ್ದೇ ಇರುತ್ತಲ್ವ, ಆ ಬಟ್ಟೆಗಳೆಲ್ಲ ಜೋಡ್ಸೋಕ್ಕೆ ಬೇಕಾಗತ್ತೆ. ಅವಳ ಡೈಪರು, ಥಿಂಗ್ಸು ತುಂಬ ಇರುತ್ತೆ ಬಿಡಿ, ಏನು ಮಕ್ಳದ್ದು ಹೇಳಂಗಿಲ್ಲ, ತುಂಬ ಇರುತ್ತೆ. ಹಾಗಾಗಿ ಇದನ್ನು ಹೋಗಿ ಐಕ್ಯಾದಲ್ಲಿ ತೊಗೊಂಡು ಬಂದಿದ್ದಾರೆ. ಪ್ರೈಸ್ ಎಕ್ಸಾಕ್ಟ್ಲಿ ಎಷ್ಟಂತ ನಂಗೆ ಗೊತ್ತಿಲ್ಲ. ಐಕ್ಯಾ ಆಬ್ವಿಯಸ್ಲಿ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಅದು ಆ್ಯಪ್ಟಾಗಿ ಕಾಣಿಸ್ತದೆ. ಆ ಪ್ಲೇಸಿಗೆ ಮೆಷರ್ಮೆಂಟ್ ಮಾಡ್ಕೊಂಡು ಹೋಗಿ ಅವರು ತೊಗೊಂಡು ಬಂದಿರೋದು. ಅದನ್ನು ತುಂಬ ಅಂದರೆ ತುಂಬ ಸೂಟ್ ಆಗ್ತಾಯಿದೆ ಆ ಒಂದು ಪ್ಲೇಸ್ಗೆ. ಬೇಸಿಕ್ಲಿ ನನಗೆ ವೈಟ್ ಕಲರ್ ತುಂಬ ಇಷ್ಟ. ಏನೇ ಒಂದು ಥೀಮ್ ಆಗಲಿ, ಏನೇ ಇದಾಗಲಿ, ನಾನು ಜಾಸ್ತಿ ವೈಟ್ ಕಲರ್ ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ವೈಟ್ ಮತ್ತು ಬ್ಲ್ಯಾಕು ನನ್ನ ಫೇವ್ರೆಟ್ ಕಲರು. ಸೊ ಈಗ ಇದನ್ನು ಜೋಡಿಸ್ಬಿಟ್ಟು ಅಲ್ಲಿ ಆ ಪ್ಲೇಸ್ಗೆ ಇಡ್ತಾ ಇದ್ದಾರೆ. ನೀವು ಅದನ್ನು ನೋಡಿದ್ದೀರ ಎಷ್ಟೊಂದು ವೀಡಿಯೋದಲ್ಲಿ ಇವಾಗ ಹೇಗೆ ಕಾಣಿಸ್ತಾ ಇದೆ ಅದು ಅಂತ.
ಅಷ್ಟೇ ಗಾಯ್ಸ್, ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಹಿಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್, ಬಾಯ್ ಗಾಯ್ಸ್. ನನ್ನ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ನೆಕ್ಸ್ಟ್ ಬರುವಂಥ ಕಂಟೆಂಟ್ಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ ಆ್ಯಂಡ್ ಬಾಯ್.